Hello students, welcome back to my channel Learning Made Simple, and I am your physics lecturer Srimati Sujata. So we'll go ahead with the topic electrostatic potential. Even you can just say it as electric potential. Okay. See, in this video we'll just learn what is electrostatic potential difference. So here we have to learn what is electrostatic potential difference first, and then we will understand what is electrostatic potential at a point. Okay. So electrostatic potential difference ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕಾಗತ್ತೆ. ಓಕೆ. ಸೊ ಐ ಜಸ್ಟ್ ಕ್ವಿಕ್ ರಿಕ್ಯಾಪ್ ಮಾಡ್ತೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನಿದೆ ಅಲ್ಲ, ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕನ್ಸರ್ವೇಟಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಟ್ ಈಸ್ ಕನ್ಸರ್ವ್ಡ್ ಇನ್ ನೇಚರ್. ದ ಮೀನಿಂಗ್ ಈಸ್ ಇಟ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ದ ಪಾತ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ಡೈರೆಕ್ಷನಲ್ಲಿ ವರ್ಕ್ ಮಾಡ್ಬೋದು. ಓಕೆ. ಸೊ ಯಾವುದೇ ಪಾತನ್ನು ನೀವು ಚೂಸ್ ಮಾಡ್ಕೋಬೋದು ಟು ಡೂ ವರ್ಕ್. ಓಕೆ. ವರ್ಕ್ ಹೇಗೆ ಮಾಡ್ತೀರಾ? ಬೈ ಗಿವಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಯು ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ದ್ಯಾಟ್ ಮೀನ್ಸ್ ಎಕ್ಸ್ಟರ್ನಲ್ ವರ್ಕ್ ಈಸ್ ಡನ್ ಓವರ್ ದೇ ಇನ್ ಆರ್ಡರ್ ಟು ಬ್ರಿಂಗ್ ಅ ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಓಕೆ. ಸೊ ಒಂದು ಪಾಯಿಂಟ್ದಿಂದ ಇನ್ನೊಂದು ಪಾಯಿಂಟಿಗೆ ಚಾರ್ಜನ್ನು ಮೂವ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗತ್ತೆ? ಎಕ್ಸ್ಟರ್ನಲ್ ಫೋರ್ಸ್ ಹಾಕಬೇಕಾಗತ್ತೆ. ಈ ಎಕ್ಸ್ಟರ್ನಲ್ ಫೋರ್ಸ್ ಹೇಗಿದೆ? ಇಟ್ ಈಸ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸ್ ಆಲ್ರೆಡಿ ಇರುತ್ತೆ. ಓಕೆ. ಆಲ್ರೆಡಿ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ. ಈ ಎಲೆಕ್ಟ್ರಿಕ್ ಫೋರ್ಸಿನ ವಿರುದ್ಧವಾಗಿ ನಾವು ಎಕ್ಸ್ಟರ್ನಲ್ ಫೋರ್ಸ್ನ ಹಾಕಬೇಕಾಗತ್ತೆ. ಸೊ ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ತಿದ್ದೀವಿ ಅಂದರೆ ಆ ಚಾರ್ಜ್ ಡಿಸ್ಪ್ಲೇಸ್ಮೆಂಟ್ ತಗೊಳತ್ತ. ಸೊ ಡಿಸ್ಪ್ಲೇಸ್ಮೆಂಟ್ ಇಂಟು ಫೋರ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ವರ್ಕ್ ಡನ್. ಸೊ ದಿಸ್ ವರ್ಕ್ ಡನ್ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನಾವು ಎಕ್ಸ್ಟರ್ನಲ್ ವರ್ಕ್ ಮಾಡಿದಾಗ ಏನಾಗುತ್ತೆ? ಡೆಫಿನೆಟ್ಲಿ ದ್ಯಾಟ್ ವರ್ಕ್ ಈಸ್ ಡನ್ ಆನ್ ಹೂಮ್? ಆನ್ ದ್ಯಾಟ್ ಯೂನಿಟ್ charge we are doing in order to bring it against the electric force. And while doing this work, the charge should move very very slowly, infinitesimally very slowly it has to move. Means there should not be any acceleration in the charge. ಈ ಚಾರ್ಜನ್ನು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮೂವ್ ಮಾಡ್ತಾ ಹೋಗಬೇಕು. ಸೊ ಈ ಡೆಫಿನೇಷನ್ ಏನಿದೆ ಅಲ್ಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಏನು ಹೇಳ್ತೀವಲ್ಲ, ಇದೆಲ್ಲ ಡೆಫಿನೇಷನ್ ನಾವು ಯಾವಾಗ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ವೆನ್ ದ ಎಲೆಕ್ಟ್ರಿಕ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ಸಪೋಸ್ ಈ ಎಲೆಕ್ಟ್ರಿಕ್ ಫೋರ್ಸ್ ಪಾತ್ ಮೇಲೆ ಡಿಪೆಂಡ್ ಆಗಿದ್ರೆ ನಮ್ಗೆ ವರ್ಕ್ ಏನಾಗ್ತಿತ್ತು? ಬೇರೆ ಬೇರೆ ರೀತಿಯಲ್ಲಿ ನಾವು ವರ್ಕ್ ಅಪ್ಲೈ ಮಾಡಬೇಕಾಗ್ತಿತ್ತು. ಅಂದರೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹೋಗುವಾಗ ನಾವು ಬೇರೆ ಬೇರೆ ವರ್ಕ್ನ ಅಪ್ಲೈ ಮಾಡಬೇಕಾಗ ಪರಿಸ್ಥಿತಿ ಬರ್ತಿತ್ತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಇದನ್ನು ಕನ್ಸರ್ವೇಟಿವ್ ನೇಚರ್ ಅಂತ ಟ್ರೀಟ್ ಮಾಡ್ತಿದ್ವಿ. ಓಕೆ. ಅಂದರೆ ಆ ಥರ ತಿಳ್ಕೊಳ್ತೀವಿ, ರೈಟ್? ಸೊ ಕನ್ಸರ್ವೇಟಿವ್ ನೇಚರ್ ಇರೋದ್ರಿಂದ ಒಂದು ಬೆನಿಫಿಟ್ ಏನಂತಂದರೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಡಿಫೈನ್ ಮಾಡ್ಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡಿಫೈನ್ ಮಾಡ್ಬೋದು, ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡ್ಬೋದು. ಸೊ ಎನರ್ಜಿ ಡಿಫೈನ್ ಮಾಡೋದು ವೆರಿ ಸಿಂಪಲ್ ಅದ. ಯಾಕಂದ್ರೆ ವರ್ಕ್ ಡನ್ ಅಂತಂದರೆ ನಥಿಂಗ್ ಬಟ್ ಯು ಆರ್ ಸ್ಪೆಂಡಿಂಗ್ ಸಮ್ ಎನರ್ಜಿ ಅಂತ ಆಯಿತು. ಸೊ ಸ್ಪೆಂಡಿಂಗ್ ಎನರ್ಜಿ ನಥಿಂಗ್ ಬಟ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎನರ್ಜಿ ಇಟ್ ಸೆಲ್ಫ್. ಸೊ ನಾವು ಅದನ್ನು ಎನರ್ಜಿ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಓಕೆ. ಸೊ ಹಾಗಾದರೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋದು ಏನಂತಾರೆ ಫಸ್ಟ್ ತಿಳ್ಕೊಳ್ಳೋಣ. ಆಬ್ವಿಯಸ್ಲಿ ನಾನು ಹಿಂದಿನ ಚಾಪ್ಟರಲ್ಲೂ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ ಅದರ ಪರವಾಗಿ. ಸೊ ವಿಲ್ ಸಿ ನಾವು ಸಪೋಸ್ ಹಿಯರ್ ಈಸ್ ಯುವರ್ ಸೋರ್ಸ್ ಚಾರ್ಜ್ ಕ್ಯೂ. ಇದು ನಮ್ಮ ಸೋರ್ಸ್ ಚಾರ್ಜ್, ಆ್ಯಂಡ್ ಸೋರ್ಸ್ ಚಾರ್ಜ್ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್ ನಾನು ತೊಗೊಳ್ತೀನಿ ಇಲ್ಲಿ. ಓಕೆ. ಎಲೆಕ್ಟ್ರಿಕ್ ಫೀಲ್ಡ್ ಈಗ ತೊಗೊಳ್ತೀನಿ ಅಂದರೆ ಇಮ್ಯಾಜಿನ್ ಮಾಡಿ ಇದ್ರ ಸುತ್ತಲೂ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆನಾ? ಸೊ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಫಸ್ಟು ಒಂದು ಪೊಸಿಷನ್ ಕನ್ಸಿಡರ್ ಮಾಡ್ತಿದ್ದೀನಿ, ಈ ಪೊಸಿಷನ್ ಎ. ಓಕೆ. ಈ ಪೊಸಿಷನ್ ಮೇಲೆ ನಾವಿಲ್ಲಿ ಟೆಸ್ಟ್ ಚಾರ್ಜ್ ಇಟ್ಟಿದ್ದೀವಿ. ಆ ಟೆಸ್ಟ್ ಚಾರ್ಜನ್ನು ನಾನು Q0 ಅಂತ ತೊಗೊಳ್ತೀನಿ. ಓಕೆ. ದಿಸ್ ಟೆಸ್ಟ್ ಚಾರ್ಜ್ ಇದರ ನೇಚರ್ ಹೇಗಿದೆ? ಇಟ್ ಈಸ್ ಅ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಇಟ್ ಈಸ್ ಅ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಓಕೆ. ಆ್ಯಂಡ್ ದಿಸ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಶುಡ್ ಬಿ ವೆರಿ 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 ಸ್ಮಾಲ್. ಓಕೆ. ಅದು ಹೇಳ್ತೇನೆ ಯಾಕಂತ. ಇದನ್ನು ಯಾಕೆ ವೆರಿ ವೆರಿ ಸ್ಮಾಲ್ ತೊಗೊಳ್ಬೇಕಂತಂದರೆ, ಇಫ್
ಸಪೋಸ್ ಇದು ಸ್ಮಾಲ್ ಇಲ್ಲ ಆಗಿತ್ತಪ್ಪ ಅಂತಂದರೆ, ಇದ್ರದ್ದು ವ್ಯಾಲ್ಯೂ ಸ್ಮಾಲ್ ಇಲ್ಲ ಆಗಿತ್ತಂದ್ರೆ ಏನಾಗ್ತಾ ಇತ್ತು? ಸ್ಮಾಲ್ ಇಲ್ಲ ಆಗಿತ್ತಂದರೆ, ಇದು ತುಂಬ ದೊಡ್ಡದಿತ್ತಂದರೆ ಇದು ಕೂಡ ಒಂದು ತಂದಾದೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ, ರೈಟ್? ಆ್ಯಂಡ್ ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ನಾವು ಹಾಗಾದರೆ ಟೆಸ್ಟ್ ಮಾಡೋದಾದರೆ ಎಲ್ಲಿ, ಅಲ್ವಾ? ಸೊ ವಿ ಕೆನ್ ನಾಟ್ ಟೆಸ್ಟ್ ಎನಿಥಿಂಗ್ ಓವರ್ ಹಿಯರ್. ಅದಕ್ಕೆ ಇದಕ್ಕೆ ಹೆಸರು ಏನು ಬಂದಿದೆ? ಟೆಸ್ಟ್ ಚಾರ್ಜ್ ಅಂತ ಬಂದಿದೆ. ಸೊ ಈ ಟೆಸ್ಟ್ ಚಾರ್ಜ್ ಇನ್ ನೇಚರ್ ಹೇಗಿರಬೇಕು? ಇದು ಪಾಸಿಟಿವ್ ಇರಬೇಕು ಮತ್ತು ವೆರಿ ವೆರಿ ಸ್ಮಾಲ್. ಸೊ ಇಟ್ ಶುಡ್ ಬಿ ವೆರಿ ವೆರಿ ಸ್ಮಾಲ್ ಸೊ ದ್ಯಾಟ್ ಇಟ್ ಶುಡ್ ನಾಟ್ ಡಿಸ್ಟರ್ಬ್ ದ ಎಲೆಕ್ಟ್ರಿಕ್ ಫೀಲ್ಡ್ produced by the source charge. This is the condition. Okay, then now, so this test charge we have placed it in some position, and that position we have taken it A. Okay, so ಇವಾಗ ನಾವು ಏನು ಇಮ್ಯಾಜಿನ್ ಮಾಡಬೇಕು? ಏನಾಗುತ್ತೆ ಈ ಥರ ಇಟ್ಟಾಗ? ಇದು ಪಾಸಿಟಿವ್ ಅದ, ಇದು ಪಾಸಿಟಿವ್ ಅದ, ಅಂದರೆ ಟೆಸ್ಟ್ ಚಾರ್ಜ್ ಹೇಗೆ ಹೋಗುತ್ತೆ? ರಿಪೆಲ್ ಆಗುತ್ತೆ. ಸೊ ವಾಟ್ ಈಸ್ ದ ಮೋಷನ್ ಆಫ್ ದಿಸ್ ಟೆಸ್ಟ್ ಚಾರ್ಜ್? ಈ ಟೆಸ್ಟ್ ಚಾರ್ಜ್ ಹೇಗೆ ಡಿಸ್ಪ್ಲೇಸ್ ಆಗುತ್ತೆ? ಹೀಗೆ ಡಿಸ್ಪ್ಲೇಸ್ ಆಗುತ್ತಾ ಇದೆ, ಹೌದಾ? ಹೀಗೆ ಹೋಗ್ತಾ ಇರತ್ತಾ? ಅಂದರೆ ಈ ಟೆಸ್ಟ್ ಚಾರ್ಜ್ ಈ ಫೀಲ್ಡ್ ಒಳಗೆ ಇಟ್ಟಾಗ ಇದು ಒಂದು ರೀತಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಯಾವ ಫೋರ್ಸು? ಎಲೆಕ್ಟ್ರಿಕ್ ಫೋರ್ಸ್. ಎಷ್ಟಿದೆ ಅದು? F = QE. ಎಗ್ರಿ? ಸೊ ಇದನ್ನು ನಾನು FE ಅಂತ ತಗೊಳ್ತಾ ಇದ್ದೀನಿ. ಯಾಕೆ FE? ಬಿಕಾಸ್ ಇಟ್ ಇಸ್ ಅ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಓಕೆ, ಕ್ಲಿಯರ್? ಇಷ್ಟು ಆಗತ್ತೆ ಇಲ್ಲಿ, ರೈಟ್? ಸೊ ಇಷ್ಟೆಲ್ಲ ನಾವು ಎಲ್ಲಿ ಕಲ್ತಿದ್ದೀವಿ? ಫಸ್ಟ್ ಚಾಪ್ಟರಲ್ಲಿ ಕಲ್ತಿದ್ವಿ. ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಇವಾಗ ನಾವು ಏನು ಮಾಡಬೇಕು? ಇನ್ ಆರ್ಡರ್ ಟು ನೋ ಎಲೆಕ್ಟ್ರೋಸ್ಟಾಟಿಕ್ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್, ಈ ಟೆಸ್ಟ್ ಚಾರ್ಜ್ ಏನಿದೆ ಅಲ್ಲ, ಈ ಟೆಸ್ಟ್ ಚಾರ್ಜ್ನ ಈ ಎಲೆಕ್ಟ್ರಿಕ್ ಫೀಲ್ಡಿನ ವಿರುದ್ಧವಾಗಿ ಮೂವ್ ಮಾಡಬೇಕು. ಮೀನ್ಸ್ ಐ ಹ್ಯಾವ್ ಟು ಮೂವ್ ದಿಸ್ ಟೆಸ್ಟ್ ಚಾರ್ಜ್ ಫ್ರಮ್ A to say point B. Okay, so this is the displacement it has to do, dr. Okay, from here to here it has to get displaced. So that means I have to apply some external force. So here it is F external. So what we are doing? We are applying external force on Q naught. Now the question arises, F external ಎಷ್ಟು ಇರಬೇಕು ಅಂತ? How much force we have to apply? See, external force should be applied same as that of the electrostatic force. Andre QE amount of force only we have to apply over here. Okay, ಇದಕ್ಕೆ ನಾನು ಚೂರು ಹೆಚ್ಚು ಅಪ್ಲೈ ಮಾಡಬೇಕಷ್ಟೇ. ಓಕೆ, ಆ್ಯಂಡ್ ಈ ಫೋರ್ಸನ್ನು ನೀವು ಅಪ್ಲೈ ಮಾಡ್ತಿರಲ್ಲ, ಇದು ಸ್ಲೋಲಿ ಆಗಿರಬೇಕು. ಇಟ್ ಶುಡ್ ಬಿ ವೆರಿ ಸ್ಲೋಲಿ. ಐ ಟೋಲ್ಡ್ ಯು ದಿಸ್ ಟೆಸ್ಟ್ ಚಾರ್ಜ್ ಶುಡ್ ನಾಟ್ ಗೇನ್ ಎನಿ ಎಕ್ಸಲರೇಷನ್. ಇದು ಯಾವುದೇ ರೀತಿ ಎಕ್ಸಲರೇಷನನ್ನು ಪಡ್ಕೊಳ್ಬಾರ್ದು. ಈ ಟೆಸ್ಟ್ ಚಾರ್ಜ್ ತುಂಬ ಸ್ಲೋಲಿಯಾಗಿ ಹೋಗಬೇಕು. ಹಾಗಾದರೆ ಎಫ್ ಎಕ್ಸ್ಟರ್ನಲ್ ಎಷ್ಟು ಹಾಕಬೇಕಾಗುತ್ತೆ? QE. So can I say now F external and electrostatic force of repulsion here both are equal? Both are equal. So F external ಹೆಂಗೆ ಹಾಕ್ತಿದ್ದೀರಿ? A to B you are putting. How is your electrostatic force? B to A it is. Clear? So F external you are applying and the displacement is taking place here dr. So that means your work is done. Definitely work is done on the test charge. Work is done from where to where? ಎಲ್ಲಿಂದ ಎಲ್ಲಿಗೆ? A to B. Work is done from A to B. Okay, so can I define now electrostatic potential difference? Can I define now? That's very simple. What you are doing? You are bringing a unit positive test charge. Here I have to take unit. A unit positive test charge. You have to bring it from where to where? From one point to another point. From one point to another point. What is the condition here? This work done should be what? It is the external work done. It is applied by some external agencies, some external force, right? So external agency ಇಂದ ಇದನ್ನು ಅಪ್ಲೈ ಮಾಡ್ತಿದ್ವಿ. That is one thing. ಮತ್ತೊಂದು ಏನಂತಂದರೆ, this work done is independent of path. This work done is independent of path. See, you can apply work in this direction. ಹೀಗೂ ನೀವು ಅಪ್ಲೈ ಮಾಡ್ಬೋದು. ಓಕೆ, ಈ ಥರ, ಅಥವಾ ಹಿಂಗೋ ಅಪ್ಲೈ ಮಾಡ್ಬೋದು. ಹಾವೆವರ್ ಐ ಟೋಲ್ಡ್ ಯು ಹಿಯರ್ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಹೆಂಗಿದೆ ಇದು? ದಿಸ್ ಈಸ್ ಕನ್ಸರ್ವೇಟಿವ್. ದಿಸ್ ಈಸ್
ಕನ್ಸರ್ವೇಟಿವ್ ಫೋರ್ಸ್. ಕ್ಲಿಯರ್? ಸೊ ಅದಕ್ಕೋಸ್ಕರ ನಾವು ಇದನ್ನು ಕನ್ಸರ್ವೇಟಿವ್ ನೇಚರ್ ಅಂತ ಕನ್ಸಿಡರ್ ಮಾಡಲೇಬೇಕಾಗತ್ತೆ. Correct? Now, can I define electrostatic potential difference? See, keep in mind electrostatic potential is denoted by V, letter V. Clear? So here at this point we will take potential as VA, at this point we will take it as VB. Now potential difference andrenu? The final position minus the initial ಮಾಡಬೇಕು. ಇಲ್ಲಿ initial ಯಾವ್ದದ? A, final ಯಾವ್ದದ? B. So ಹಾಗಾದ್ರೆ potential difference is what? VB minus VA. Okay, VB minus VA. So what is this? What is this? This is nothing but work done in bringing a unit positive charge from where to where? From A to B. From A to B. In what way? In such a way that the test charge should not make any acceleration, should not gain any acceleration. This is the condition we should write over there. Okay, clear? So I'll write that. Okay, so I have written here, work done in bringing a unit positive charge, test charge, from one point to another point in such a way that the charge should not gain acceleration. Okay, see how you will put it in the form of mathematical expression. So VB minus VA is our potential difference, electric potential difference this is. So this is what? Electrostatic and electric potential difference and one and the same. Electric potential difference. Okay. So how I'll put it in the equation? See, work done. This work done is on whom? It is done on charge, test charge. So from where to where you are doing work? From A to B. So can I write here work done from A to B? Work done in bringing charge from A to where? A to B per test charge. You have to write here per charge. So it's more convenient to divide the charge. Okay. So work done on whom? Work done on test charge. Work done on test charge. So this becomes what? Expression for potential difference. Expression for potential difference. So I think in class 8th or 6th you have just studied what is potential energy, right? That is nothing but stored energy, what used to say, and even in previous video I have explained you what is energy and all. So what is potential difference, by the way? How you will understand this potential difference? Illi hengiruttadu anta. Suppose you consider two containers here, two containers. Okay. Correct. So two containers. Right now both the containers are filled with water. Okay, they are filled with water and they are in the same level. So right now they are at equal potential. Is there any difference between them? Is there any potential difference between them? No, there is no potential difference between them. Why? Because the level of the water is same in both the containers. Say this is container A and this is container B. Now we have to change the level of water in these two water bottles or in these two containers. So what we will do? What we will do is we will connect a pipe between these two. Itara. Okay, and you will see that the water from one bottle will flow to the other. Okay, so ಅವಾಗ ಇದೇನಾಗುತ್ತೆ, ಇದು ಇನ್ನೂ ಹೆಚ್ಚು ಫಿಲ್ ಆಗಿಬಿಡತ್ತೆ ಅನ್ಕೊಳ್ಳೋಣ, ರೈಟ್? ಸೊ ಅವಾಗ ಇದ್ರದ್ದು ವಾಟರ್ ಲೆವೆಲ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತದೆ. ಇದ್ರದ್ದು ವಾಟರ್ ಲೆವೆಲ್ increase ಆಗ್ತದೆ. Means the potential at A is increasing and the potential at B is decreasing. So now are we getting difference over there? Potential difference. Is it correct? So how we are writing now potential difference? VA minus VB in this case. Correct? VA minus VB. This is what you will call it as potential difference. Okay. So potential difference na create ಮಾಡಕ್ಕೆ ನಾವು ಏನು ಮಾಡ್ತಾ ಇದ್ವಿ? ನಮ್ಮ ಎಲೆಕ್ಟ್ರೋಸ್ಟಾಟಿಕ್ ಇದ್ರೊಳಗಡೆ
ಸೊ ಇನ್ ಪ್ರಾಕ್ಟಿಕಲಿ ನಾವು ಏನು ಮಾಡ್ತೀವಿ, ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಓಕೆ, ವಿ ವಿಲ್ ಕನೆಕ್ಟ್ ಅ ಬ್ಯಾಟ್ರಿ. ಮೀನ್ಸ್ ದ ಬ್ಯಾಟ್ರಿ ಈಸ್ ದ್ಯಾಟ್, ಈಗ ನಮ್ಮ ಹತ್ರ ಎರಡೂ ಏನಿರುತ್ತೆ, ಪೊಟ್ಯಾನ್ಷಿಯಲ್ ಈಕ್ವಲ್ ಇರುತ್ತೆ. ನಾವು ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಿದ್ವಿ. ಓಕೆ, ನಾವೇನು ಮಾಡ್ತೀವಿ ಅವಾಗ, ಬ್ಯಾಟ್ರಿನ ಅಥವಾ ಒಂದು ಸೆಲ್ಲನ್ನು, ಡ್ರೈ ಸೆಲ್ಲನ್ನು ಕನೆಕ್ಟ್ ಮಾಡ್ತೀವಿ. ಸೊ ಅವಾಗ ಈ ಬ್ಯಾಟ್ರಿ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಫ್ಲೋ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದೊಂದಾಗಿ ಎಲೆಕ್ಟ್ರಾನ್ಸ್ ಫ್ಲೋ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಅಲ್ಲಿ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಇದು ನಾವು ಡಿಟೇಲಾಗಿ ನೋಡೋಣ ಮುಂದೆ, ಪ್ರಾಕ್ಟಿಕಲ್ ಸಮಯದಲ್ಲಿ ನೋಡೋಣ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ರೈಟ್ ನಾವು ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಅನ್ನೋದೇನು ಅಂತ ಒಂದು ಐಡಿಯಾ ಬಂತ ಅಂತ ಅನಿಸುತ್ತೆ. ಓಕೆ, ಇಫ್ ಯು ಗೋ ವಿತ್ ಅ ಫಿಸಿಕಲ್ ಟರ್ಮ್, ಫಿಸಿಕ್ಸಲ್ಲಿ ಹೇಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಹೇಗೆ ಡೆಫಿನೇಷನ್ ಬರಿತೀವಿ ಅಂದರೆ, ದಿಸ್ ಇಸ್ ದ್ಯಾಟ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಸಚ್ ಅ ವೇ ದ್ಯಾಟ್ ದ ಚಾರ್ಜ್ ಶುಡ್ ನಾಟ್ ಗೇನ್ ಎಕ್ಸಲರೇಷನ್. ಹಾಗಾದ್ರೆ ಈ ವರ್ಕ್ ಡನ್ ಏನಿದೆ ಅಲ್ಲ, ಇದ್ಯಾವ ವರ್ಕ್ ಡನ್ನು, ಡನ್ ಬೈ ಹೂಮ್, ಡನ್ ಬೈ ಎಕ್ಸ್ಟರ್ನಲ್ ಏಜೆನ್ಸಿ, ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಹಾಗಾದ್ರೆ ಇದು ಎಕ್ಸ್ಟರ್ನಲ್ ಫೋರ್ಸ್ ಐತೆ, ಎಕ್ಸ್ಟರ್ನಲ್ ವರ್ಕ್ ಡನ್ ಆಯ್ತೇನಿಲ್ಲ. ಸೊ ದಿಸ್ ಈಸ್ ಎಕ್ಸ್ಟರ್ನಲ್ ವರ್ಕ್ ಡನ್. ಸೊ ಬಿ ಕೇರ್ಫುಲ್, ಸಮ್ ಸ್ಟೂಡೆಂಟ್ ವಿಲ್ ಥಿಂಕ್ ದ್ಯಾಟ್ ದಿಸ್ ವರ್ಕ್ ಡನ್ ಈಸ್ ಡನ್ ಬೈ this force, electrostatic force. No, this electrostatic force will not do your work. We have to do external work. Okay, ನಾವು ಎಕ್ಸ್ಟರ್ನಲ್ ವರ್ಕ್ ಮಾಡ್ತೀವಿ. ಆ ಎಕ್ಸ್ಟರ್ನಲ್ ವರ್ಕ್ ಹೆಂಗೆ ಮಾಡ್ತೀವಿ ನಾವು, I told you here, by connecting a battery. So you will connect a battery and this battery will produce electrons and hence it creates what, potential difference. I hope you came to know about electrostatic potential difference. So this is the expression, work done in bringing a charge from A to B. On whom it is done? On charge, per charge. So this is the ಎಕ್ಸ್ಪ್ರೆಷನ್. ಮುಂದೆ ಇದರ ಡೆರಿವೇಷನ್ ಬರುತ್ತೆ. ಇದು ಹೆಂಗೆ ಬಂತ್ರಿ ಮೇಡಮ್ ಅಂತ ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೆಕ್ಸ್ಟ್ ನಾವು ಅದನ್ನು ಡೆರಿವೇಷನ್ ಕೂಡ ಮಾಡ್ತೀವಿ, ರೈಟ್? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟಿಲ್ ಹಿಯರ್. ಸೊ ನಾವು ವಿ ವಿಲ್ ಮೂವ್ ಅಹೆಡ್ ಆ್ಯಂಡ್ ವಿಲ್ ಡಿಫೈನ್ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ at a point. At a point means here at a single point you are going to define what is electrostatic potential. See, it is highly impossible to define electrostatic potential at a point. Okay, ಇದನ್ನು ನಾವು ಹಾಗೆ ಡಿಫೈನ್ ಮಾಡೋಕ್ಕೆ ಬರಲ್ಲ. ಹೇಗೆ ಅಂತಂದ್ರೆ, ವಿದೌಟ್ ನೋಯಿಂಗ್ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಯು ಕ್ಯಾನ್ ನಾಟ್ ಡಿಫೈನ್ ದಿಸ್. ನೀವು ಫಸ್ಟ್ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸಿನ ಡೆಫಿನೇಷನ್ ಓದಲೇಬೇಕು, ಅದನ್ನು ತಿಳ್ಕೊಳ್ಳೇಬೇಕು. ಆಮೇಲೆ ನೀವು ಎಲೆಕ್ಟ್ರೋಸ್ಟಾಟಿಕ್ ಪೊಟ್ಯಾನ್ಷಿಯಲ್ ಎಟ್ ಅ ಪಾಯಿಂಟನ್ನು ಡಿಫೈನ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಅಲ್ಲಿವರೆಗೂ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ನ ಕಲಿತೀವಿ, ಆಮೇಲೆ ನಾವು ಪೊಟ್ಯಾನ್ಷಿಯಲ್ ಆಟ್ ಅ ಪಾಯಿಂಟನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೇನು ಮಾಡಬೇಕು ಇವಾಗ ಅಂತಂದರೆ, ಸೊ ಅಗೇನ್ ಗೋ ಬ್ಯಾಕ್ ಟು ದ ಒರಿಜಿನಲ್ ಡೈಗ್ರಾಮ್ ನಾವೇನು ಹಾಕಿದ್ದಿದೆ ನಾನು ಇಲ್ಲಿ ಹಾಕ್ತೀನಿ ಮತ್ತೊಂದು ಸರಿ. ಸೊ ದಿಸ್ ಈಸ್ ಆರ್ ಇನಿಷಿಯಲ್ ಪಾಯಿಂಟ್, ದಿಸ್ ಈಸ್ ಆರ್ ಫೈನಲ್ ಪಾಯಿಂಟ್. ಸೊ ವಾಟ್ ಈಸ್ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್? ಪೊಟ್ಯಾನ್ಷಿಯಲ್ at a final point minus the initial point. This is our final point, this is our initial point. And one more thing what you will come to know from this, that electrostatic potential or this is work done is independent of path, right? Clear? Their external work is independent of path, it depends only on the initial point. So adukka final point minus initial point ಮಾಡಿದಾಗ ನಮಗೆ potential difference ಬರುತ್ತೆ. Clear? So here is the charge, test charge, you are bringing it from A to B. ಹೆಂಗಾರ ತಗೋರಿ, ಹಿಂಗಾರ ತಗೋಬರ್ರಿ, ಹಿಂಗಾರ ತಗೋಬರ್ರಿ, ಹೇಗಾದರೂ ತಗೋಬರ್ಬೇಕು. ಸೊ ಇಟ್ಸ್ ಅ ಡಿಸ್ಪ್ಲೇಸ್ಮೆಂಟ್ ಮೇಡ್ ಬೈ ದಿಸ್ ಚಾರ್ಜ್. ಓಕೆ, ದಿಸ್ ಇಸ್ ವಾಟ್ ಎಂಟೈರ್ ನಾನು ಡೈಗ್ರಾಮ್ ಬಿಡಿಸ್ತಾ ಇಲ್ಲ, ಇಷ್ಟೇ. ಇವಾಗ ನಮಗೆ ಅಂದ್ಕೊಳ್ಳಿ ಪೊಟೆನ್ಷಿಯಲ್ ಆಟ್ ಬಿ ಕಂಡು ಹಿಡಿಬೇಕು. ಅಂದರೆ ಇದು ಪೊಟೆನ್ಷಿಯಲ್ ಆಟ್ ದಿಸ್ ಪಾಯಿಂಟ್ ವಿ ಬಿ ಇರಲಿ, ಆಟ್ ದಿಸ್ ಪಾಯಿಂಟ್ ವಿ ಎ ಅಂತ ಇರಲಿ ಅಂದ್ಕೊಳ್ಳೋಣ. ಓಕೆ, ನಮಗೀಗ ಪೊಟ್ಯಾನ್ಷಿಯಲ್ ಆಟ್ ಬಿ ಕಂಡುಹಿಡಿಬೇಕು. ಆಟ್ ಅ ಪಾಯಿಂಟ್ ಅಂದರೆ ಒಂದು ಪಾಯಿಂಟ್ ಮೇಲೆ. ಇಲ್ಲೇನಾಗಿತ್ತು, ಎರಡು ಪಾಯಿಂಟ್ ತೊಗೊಂಡಿದ್ವಿ, ರೈಟಾ? ಸೊ ಈಗ ಒಂದೇ ಪಾಯಿಂಟಲ್ಲಿ ನಾವು ಕಂಡು ಹಿಡಿಬೇಕಪ್ಪ ಅಂತಂದರೆ ಏನು ಮಾಡಬೇಕು? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಪೊಟ್ಯಾನ್ಷಿಯಲ್ ಆಟ್ ಎ ಈಸ್ ಸಮ್ವೇರ್ ಆಟ್ ಇನ್ಫಿನಿಟಿ. ಅಂದ್ರೆ ಈ ಪಾಯಿಂಟ್ ಎಲ್ಲೋ ಇನ್ಫಿನಿಟಿಯಲ್ಲಿದೆ ಅಂತ ಅಂದ್ಕೊಳ್ತೀವಿ. ಓಕೆ, not VA is at infinity, this point is at infinity, A is at infinity. See, ಅದು ಡಿಸ್ಗಟ್ ಮಾಡೋಂಗಿಲ್ಲ, ಅದು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ, ಅದು ಇದೆ,
ಅದು ಎಲ್ಲಿದೆ, ಇನ್ಫಿನಿಟಿಯಲ್ಲಿ ಇದೆ ಅನ್ಕೋಬೇಕು. ಓಕೆ, ಅದಿಲ್ವೇ ಇಲ್ಲ ಅಂತ ಅಲ್ಲ, ಅದು ಇದೆ, ಬಟ್ ಎಲ್ಲಿ, ಇನ್ಫಿನಿಟಿಯಲ್ಲಿ ಇದೆ. ಸೊ ಅದು ಇನ್ಫಿನಿಟಿಯಲ್ಲಿ ಇದ್ದಾಗ ನಾವು ಅಲ್ಲಿ ನೋಡೋಕ್ಕೆ ಹೋಗಲ್ಲ, ರೈಟ್? ವಿ ಕ್ಯಾನಾಟ್ ಕ್ಯಾಲ್ಕುಲೇಟ್ ಅಟ್ ಇನ್ಫಿನಿಟಿ. ಸೊ ಜಾಯ್ ಸಿ ಬಾತ್ that this becomes what? 0. Potential at infinity, potential at point A which is kept at infinity, its potential is 0. Okay, point A ಎಲ್ಲದ ಇನ್ಫಿನಿಟಿಯಲ್ಲಿ ಇಟ್ಟಿದ್ದೀವಿ, ಹಂಗಾರೆ ಅದ್ರ ಪೊಟೆನ್ಷಿಯಲ್ ಏನಾಗುತ್ತೋ VA becomes 0. ಹಾಗಾದರೆ ಅಕಾರ್ಡಿಂಗ್ ಟು ದಿಸ್ equation what our expression becomes now? VA minus VB minus VA is what? VA is what? VA is 0. Why? Because what we have considered that point A is at infinity. A is at infinity. Hence, what is VA? 0. So that's what 0 equals to ಏನಾಗುತ್ತೆ? ಇದೇನಾಗುತ್ತೆ ನೋಡಿ, ಇದೇನಾಗುತ್ತೆ ನೋಡಿ, infinity to B. Infinity to B per test charge. ಹಾಗಾದ್ರೆ ನಮ್ದು ಎಕ್ಸ್ಪ್ರೆಷನ್ ಅಟ್ ಅ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್, ಹೌ ಯು ಆರ್ ಡಿಫೈನಿಂಗ್? ಟು B by Q0. ಓಕೆ, ಸೊ ದಿಸ್ ಇಸ್ ಆರ್ ಎಕ್ಸ್ಪ್ರೆಷನ್. ಅಂದ್ರೆ ಈ ಎಕ್ಸ್ಪ್ರೆಷನ್ ಹಿಂಗೆ ತಗೊಂಡು ನಾವೇನು ಮಾಡ್ತೀವಿ, ಇದನ್ನ ಈಗ ವಿಲ್ ಪುಟ್ ಇಟ್ ಇನ್ ದ ಫಾರ್ಮ್ ಆಫ್ ವರ್ಡ್ಸ್. Okay, so how we are defining now? Again, work is done in bringing what? In bringing a test charge from where to where? From infinity to point B. Yes, that's right. So from infinity to point B, okay, in such a way that the charge should not gain any acceleration. Rest is same. The definition is same. So I'll write it. Work is done in bringing which charge? In bringing a positive test charge from where to where? Test charge from infinity to that point. In bringing a test charge from infinity to that point. See, ಹಾಗಾದರೆ ನಮಗೆ ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ಗೊತ್ತಿಲ್ಲಾಗಿತ್ತಂತಂದರೆ ನಮಗೆ ಪೊಟ್ಯಾನ್ಷಿಯಲ್ ಎಟ್ ಅ ಪಾಯಿಂಟ್ ಡಿಫೈನ್ ಮಾಡೋಕ್ಕಾಗ್ತಿತ್ತೇನು? ಇಲ್ಲ. ಇಸ್ ಇಟ್ ರೈಟ್? ಸೊ ಅದಕ್ಕೆ ನೋಡಿ, ಫಿಸಿಕ್ಸಲ್ಲಿ ನೀವು ಯಾವಾಗಲೇ ಈ ಚಾಪ್ಟರಲ್ಲಿ ಸ್ಪೆಷಲಿ ನೀವು ಏನೇ ಡೆಫಿನೇಷನ್ ಇದ್ರ ಬಗ್ಗೆ ಅಥವಾ ಏನೇ ಡೆರಿವೇಷನ್ ನಿಮಗೆ ಕೊಟ್ರ ಅಥವಾ ಏನೇ ಪ್ರಾಬ್ಲಮ್ ಇದ್ರ ಮೇಲೆ ಕೊಟ್ರ, ಪೊಟ್ಯಾನ್ಷಿಯಲ್ ಡಿಫ್ರೆನ್ಸ್ ತೆಗಿಲಿಕ್ಕೆ ಅಥವಾ ಪೊಟ್ಯಾನ್ಷಿಯಲ್ ಅಟ್ ಅ ಪಾಯಿಂಟ್ ನಿಮ್ಗೆ ತೆಗಿಲಿಕ್ಕೆ ಕೊಟ್ರ, ಅವರಲ್ಲಿ ಬರೆದು ಬಿಟ್ಟಿರ್ತಾರೆ ಅಸ್ಯೂಮ್ at a point, at one point that point is at infinity ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಸೊ ಅಲ್ಲೂ ಕೂಡ ಅಸಂಪ್ಷನ್ ಮಾಡ್ತಾ ಇದ್ವಿ. ಇದು ನಮ್ಮದು ಅಸಂಪ್ಷನ್. ಸೊ ವಿ ಆರ್ ಅಸ್ಯೂಮಿಂಗ್ ಇಟ್ that point is somewhere at infinity. ಹಾಗಾದ್ರೆ ಇದನ್ನ ಟೆಸ್ಟ್ ಚಾರ್ಜ್ ಎಲ್ಲೋ ಇನ್ಫಿನಿಟಿಯಲ್ಲಿ ಟೆಸ್ಟ್ ಚಾರ್ಜ್ ಕೂತಿದೆ. ನಾವೇನು ಮಾಡ್ಬೇಕು, ಇದನ್ನ ಇಲ್ಲಿಂದ ಏನು ಮಾಡ್ಬೇಕು, ಇದನ್ನ ಇಲ್ಲಿಂದ ಎಲ್ಲಿ ತರಬೇಕು? ಪಾಯಿಂಟ್ ಬಿಗೆ ತರಬೇಕು. ಎಸ್, ವರ್ಕ್ ಹ್ಯಾಸ್ ಟು ಬಿ ಡನ್. ಸ್ಮಾಲ್ ಪಾರ್ಟ್ಸ್, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಬರುತ್ತಿದ್ದು. ವರ್ಕ್ ಹ್ಯಾಸ್ ಟು ಬಿ ಡನ್. ದಿಸ್ ವರ್ಕ್ ಹೆಂಗಿದೆ? ಇದು ಎಕ್ಸ್ಟರ್ನಲ್ ವರ್ಕ್ ಇದೆ, ಕರೆಕ್ಟಾ? ಈ ವರ್ಕ್ ಎಕ್ಸ್ಟರ್ನಲ್ ಇದೆ. ಅಗೇನ್ಸ್ಟ್ ಯಾವುದಕ್ಕೆ ಮಾಡ್ತಾ ಇದ್ದೀವಿ ನಾವು? ಅಗೇನ್ಸ್ಟ್ ದ electrostatic force. This work is done against the electrostatic force. ನೀವು ಬೇಕಾದ್ರೆ ಈ ಡೆಫಿನೇಷನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. The work is done in bringing a unit positive test charge against the electric force from where? From infinity to that point in such a way that the test charge will not gain any acceleration. I hope you understood up till here the definition of potential difference and potential at a ಪಾಯಿಂಟ್. ಓಕೆ, ಸೊ ಹಾಗಾದ್ರೆ ನಾವು ಏನೇನು ಕಲ್ತ್ವಿ ಅನ್ನೋದನ್ನು ಒಂದು ನೋಟ್ ಡೌನ್ ಮಾಡ್ಕೊಳ್ಳೋಣ ಇವಾಗ. ಸೊ ವೆರಿ ಸಿಂಪಲ್ ವೇ ವಿ ವಿಲ್ ನೋಟ್ ಇಟ್ ಡೌನ್. ಓಕೆ, ಸೊ ವಾಟ್ ವಿ ಅಂಡರ್ಸ್ಟುಡ್ ಫಸ್ಟ್ ಹಿಯರ್, ವರ್ಕ್ ಏನು ನಾವು ಮಾಡ್ತಿದ್ದೀವಿ, ದ ವರ್ಕ್ ಡನ್ ಓವರ್ ಹಿಯರ್, ವರ್ಕ್ ಡನ್ ಹಿಯರ್ ಈಸ್ ವಾಟ್? ಇಟ್ ಈಸ್ ಅ external thing. How this work is done externally?
by applying external force. And how we are applying this external force? Against the present electric force, right? Electric force already ಇರುತ್ತೆ, ಅದರದ ಅಗೇನ್ಸ್ಟ್ ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ತೀರಿ. ಈ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಚಾರ್ಜ್ಗೆ ಏನಾಗುತ್ತೆ? ಚಾರ್ಜಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಫೋರ್ಸ್ ಇಂಟು ಎಕ್ಸ್ಟರ್ನಲ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನಮಗೇನು ಕೊಡುತ್ತದು? ವರ್ಕ್ ಡನ್ ಕೊಡುತ್ತೆ. ಆ್ಯಂಡ್ ಈ ವರ್ಕ್ ಡನ್ ಹೆಂಗಿದೆ? ಎಕ್ಸ್ಟರ್ನಲ್ ವರ್ಕ್ ಇದೆ, ಅದು ಕರೆಕ್ಟಾ? ಕ್ಲಿಯರ್? ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತು ಇನ್ನೊಂದು ಏನು ಅಸಂಪ್ಷನ್ ಮಾಡಿದ್ವಿ? ದಟ್ ವರ್ಕ್ ಡನ್ ಈಸ್ independent of path. ಓಕೆ, ಇದು ಪಾತ್ ಮೇಲೆ ಡಿಪೆಂಡ್ ಆಗಿರಲ್ಲ, ರೈಟ್? ನೀವು ಚಾರ್ಜನ್ನು ಹೆಂಗೆ ಮೂವ್ ಮಾಡ್ಕೊಂಡು ಹೋಗಿ, ವರ್ಕ್ ಈಸ್ ಈಕ್ವಲ್ ಓವರ್ ದೇರ್, ವರ್ಕ್ ಈಸ್ ಸೇಮ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎ ಪೊಸಿಷನ್ ಎ, ದಿಸ್ ಇಸ್ ಪೊಸಿಷನ್ ಬಿ. ಹಿಯರ್ ಸಮ್ವೇರ್ ವಿ ಹ್ಯಾವ್ ಟೆಸ್ಟ್ ಚಾರ್ಜ್ನ ನೀವು ಹೀಗೂ ತೊಗೊಂಡು ಬಂದು ಇಲ್ಲಿ ರೀಚ್ ಮಾಡ್ಬೋದು, ಸೇ ವರ್ಕ್ W1. ನೀವು ಹಿಂಗೂ ತೊಗೊಂಡು ಬಂದು ರೀಚ್ ಮಾಡ್ಬೋದು, ಸೇ W2. ನೀವು ಹಿಂಗೆ ತೊಗೊಂಡು ರೀಚ್ ಮಾಡ್ಬೋದು, W3. ಸೊ ಇನ್ ಆಲ್ ದ ಪಾತ್ ವರ್ಕ್ ಡನ್ ಈಸ್ ಸೇಮ್ ಬಿಕಾಸ್ ವರ್ಕ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ನಾವು ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್ ತೊಗೊಂಡಿಲ್ಲಾಗಿದ್ರೆ ಏನಾಗ್ತಿತ್ತು? ಇಫ್ ಸಪೋಸ್ ವರ್ಕ್ ಡನ್ ಈಸ್ ಡಿಪೆಂಡಿಂಗ್ ಆನ್ ಪಾತ್ ಅಂತ ತೊಗೊಂಡ್ರೆ ಏನಾಗ್ತಿತ್ತು? ನಾವು ಪೊಟೆನ್ಷಿಯಲ್ ಎನರ್ಜಿನ ಡಿಫೈನ್ ಮಾಡೋಕ್ಕೆ ಆಗಂಗಿಲ್ಲ, ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡಿಫೈನ್ ಮಾಡೋಕ್ಕೆ ಆಗಂಗಿಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಸೊ ದಿಸ್ ಇಸ್ ದ ಕೇಸ್. ಸೊ ಈ ವರ್ಕ್ ಡನ್ ಇಂಡಿಪೆಂಡೆಂಟ್ ಆಗಕ್ಕೆ ಮುಖ್ಯವಾದ ಕಾರಣ ಏನು? ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಆರ್ ಕನ್ಸಿಡರಿಂಗ್ ಇರ್ ದ ಮೇನ್ ಥಿಂಗ್ ದ್ಯಾಟ್ ಎಲೆಕ್ಟ್ರಿಕ್ ಫೋರ್ಸ್ ಅನ್ನಿ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಇಟ್ಸ್ ಬೆಟರ್ ಐ ಸಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ರೈಟ್? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ is conservative in nature. How it is conservative in nature? ಸೊ ಇದೇ ಅದಕ್ಕೆ ಮುಖ್ಯವಾದ ಕಾರಣ. ಓಕೆ, ಕನ್ಸರ್ವೇಟಿವ್ ನೇಚರ್ ಅಂದರೆ ಏನು? ಇಂಡಿಪೆಂಡೆಂಟ್ ಮಾಡಿಬಿಡುತ್ತದು, ಪಾತ್ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆ, ಹಾಗಾದರೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ಸ್. ದೀಸ್ ಥಿಂಗ್ಸ್ ವಿ ಲರ್ನ್ಡ್. ಓಕೆ, ಫೈನ್. ದೆನ್ ನಾವು ಇನ್ನೊಂದು ಥಿಂಗ್ ಏನು ಕಲ್ತೀವಿ? ಇಲ್ಲಿ ನಾವು ಟೆಸ್ಟ್ ಚಾರ್ಜ್ ತೊಗೊಳ್ತಾ ಇದ್ದೀವಲ್ಲ, ಇದರ ನೇಚರ್ ಹೆಂಗಿರುತ್ತೆ? Q0 ಟೆಸ್ಟ್ ಚಾರ್ಜ್ ಹೆಂಗಿರಬೇಕಿದು? ವೆರಿ ಸ್ಮಾಲ್, ಇನ್ಫೈನಿಟ್ಸಿಮಲಿ ಸ್ಮಾಲ್ ಅನ್ಬೋದು. ಆ್ಯಂಡ್ ಆಲ್ಸೋ ಹೌ ಇಟ್ ಈಸ್ ಪಾಸಿಟಿವ್. ಆ್ಯಂಡ್ ಮತ್ತೊಂದೇನು? ಯೂನಿಟ್ ಪಾಸಿಟಿವ್ ಚಾರ್ಜ್ ಆಗಿರಬೇಕು. ಯಾಕಂದರೆ ಇದೇ ಮತ್ತು ತಂದ ಓನ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡಬಾರ್ದಿದು. ಮಾಡಿದ್ರೆ ಏನಾಗುತ್ತೆ? ಸೋರ್ಸ್ ಚಾರ್ಜಿನ ಫೀಲ್ಡಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು Q0 ವೆರಿ ಸ್ಮಾಲ್ ಅಂತ ಕನ್ಸಿಡರ್ ಮಾಡಬೇಕು ಮತ್ತು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಬೇಕು. ದಿಸ್ ಈಸ್ ರಿಗಾರ್ಡಿಂಗ್ ಯೋರ್ ಟೆಸ್ಟ್ ಚಾರ್ಜ್. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್. And what we studied next, after knowing all these things, we studied electrostatic potential difference. ನಾನು PD ಅಂತ ಬರಿತೀನಿ. Potential difference definition ಏನದ ಇದು? Final minus the initial. Final ಯಾವುದಿತ್ತು? VB minus VA is equals to work done from where to where? See, look at this direction. Final ಇದು initial. ವರ್ಕ್ ಡನ್ ಹೆಂಗಿಂದ ಹೋಗ್ತಾ ಇದ್ವಿ? ಎದಿಂದ ಬಿಗೆ ಹೋಗ್ತಾ ಇದ್ದೀವಿ. ಟೆಸ್ಟ್ ಚಾರ್ಜ್ ಹೆಂಗೆ ಹೋಗ್ತಾ ಇರುತ್ತೆ? ವೈ? ಬಿಕಾಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೋರ್ಸ್ ಹಿಂಗೆ ಹೋಗ್ತಾ ಇರುತ್ತೆ. ಸೊ ನಾವು ವರ್ಕ್ ಹೆಂಗೆ ಮಾಡಬೇಕು? ಹೀಗೆ ಮಾಡಬೇಕು. ವಿರುದ್ಧವಾಗಿ ಹೇಗೆ ಮಾಡ್ತೀವಿ? ಬೈ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್, ರೈಟ್? ಸೊ ವರ್ಕ್ ಡನ್ ಈಸ್ ಫ್ರಮ್ ವೇರ್ ಟು ವೇರ್? ಫ್ರಮ್ ಎ ಟು ಬಿ ಆನ್ ಹೋಮ್, ಆನ್ ಟೆಸ್ಟ್ ಚಾರ್ಜ್, ಪರ್ ಟೆಸ್ಟ್ ಚಾರ್ಜ್. ಓಕೆ, ಇದೊಂದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ನಾವೇನು ಮತ್ತೆ ಡಿಫೈನ್ ಮಾಡಿದ್ವಿ? ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಅನ್ನೋದನ್ನು ಡಿಫೈನ್ ಮಾಡಿದೆ. ಅಟ್ ಅ ಪಾಯಿಂಟ್ ಅಂದರೆ ಒಂದು ಸಿಂಗಲ್ ಪಾಯಿಂಟ್. ಇದರೊಳಗೆ ಏನು ಅಸಂಪ್ಷನ್ ಮಾಡಬೇಕು? ಅಸ್ಯೂಮ್. ವಾಟ್ ಯು ಅಸ್ಯೂಮಿಂಗ್? ದ್ಯಾಟ್ ಎ ಈಸ್ ಆಟ್ ಇನ್ಫಿನಿಟಿ.
ಎ ಈಸ್ ಆಟ್ ಇನ್ಫಿನಿಟಿ. ಅದು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳಂಗಿಲ್ಲ, ಅದು ಇನ್ಫಿನಿಟಿದಲ್ಲಿ ಇದೆ ಅಂತ ಅನ್ಕೋಬೇಕು. ಇದು ಅದು ಎ ಇನ್ಫಿನಿಟಿಯಲ್ಲಿ ಇದೆ ಅಂದರೆ ಏನಾಗುತ್ತೆ, ವಿ ಎ ಏನಾಗ್ಬಿಡತ್ತೆ, ಝೀರೋ ಆಗಿಬಿಡುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಂಗಿಲ್ಲ. ಸೊ ಅವಾಗ ಎಕ್ಸ್ಪ್ರೆಷನ್ ಏನು ಬಂತು ನಮಗೆ, ವಿ ಬಿ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಫ್ರಮ್ ವೇರ್ ಟು ವೇರ್, ಇನ್ಫಿನಿಟಿ ಟು ಬಿ. ಅಂದರೆ ನೀವು ಟೆಸ್ಟ್ ಚಾರ್ಜನ್ನ ಎಲ್ಲಿಂದ ತರಬೇಕೀಗ, ಇನ್ಫಿನಿಟಿಯಿಂದ ಹೊತ್ಕೊಂಡ್ಬರಬೇಕು. ಇನ್ಫಿನಿಟಿಯಿಂದ ಹೊತ್ಕೊಂಡು ಎಲ್ಲಿ ಬರಬೇಕು, ಬಿವರೆಗೂ ಬರಬೇಕು, ಪರ್ ಟೆಸ್ಟ್ ಚಾರ್ಜ್. ಓಕೆ, ಸೊ ದಿಸ್ is what electrostatic potential at a point. ಓಕೆ, ಸೊ ದಟ್ಸ್ ವೆರಿ ಸಿಂಪಲ್. ಸೊ ಇದನ್ನು ಹೆಂಗೆ ಡಿಫೈನ್ ಮಾಡ್ತೀರಿ, ವರ್ಕ್ ಡನ್, ಎಕ್ಸ್ಟರ್ನಲ್ ವರ್ಕ್ ಇದು, ರೈಟ್, ಎಕ್ಸ್ಟರ್ನಲ್ ವರ್ಕ್, ಇದನ್ನು ನೆನ್ಪಿಟ್ಕೊಂಡ್ಬಿಡಿ, ಇದು ಎಕ್ಸ್ಟರ್ನಲ್ ವರ್ಕ್. ಸೊ ಇದನ್ನು ಹೆಂಗೆ ಡಿಫೈನ್ ಮಾಡ್ತೀರಿ, ಇಫ್ ಯು ವಾಂಟ್ ಟು ಪುಟ್ ಇಟ್ ಇನ್ ವರ್ಡ್ಸ್, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ unit positive test charge from one point to another point in such a way that against what, against the electric force, in such a way that test charge will not gain any acceleration. So no acceleration here. So no acceleration ಅಂದ್ರೆ ಹಂಗಾರೆ ಫೋರ್ಸ್ ಹೆಂಗೆ ಕೊಡ್ಬೇಕು ನಾವು, ಈಕ್ವಲ್ ಟು ದ ಎಲೆಕ್ಟ್ರಿಕ್ ಫೋರ್ಸ್. ಸೊ ದಟ್ ವಾಟ್ ಐ ವಾಂಟ್ ಟು ನೋಟ್ ಇಟ್ ಹಿಯರ್. F external is equals to how, minus Fe, clear, Fe, here Fe, this Fe, this Fe, this is F external what you are giving. So this is the case. So this force how you have to give, in very small parts, ಕೊಡ್ತಾ ಹೋಗಬೇಕು. ಯಾಕಂದರೆ ನಮಗೇನಾಗಬಾರ್ದು, ಇಲ್ಲಿ ಎಕ್ಸಲ್ರೇಷನ್ ಆಗಬಾರ್ದು, ಎಕ್ಸಲ್ರೇಷನ್ ಶುಡ್ ಬಿ ಝೀರೋ. ಓಕೆ, ಸೊ ಹಾಗಾದರೆ ಪೊಟ್ಯಾನ್ಷಿಯಲ್, ಎಲೆಕ್ಟ್ರೋಸ್ಟಾಟಿಕ್ ಪೊಟ್ಯಾನ್ಷಿಯಲ್ ಅಟ್ ಅ ಪಾಯಿಂಟ್ ಹೆಂಗೆ ಡಿಫೈನ್ ಮಾಡ್ತೀರಾ, ಕನ್ಸಿಡರಿಂಗ್ ದಟ್ ಪಾಯಿಂಟ್ ಈಸ್ ಅಟ್ ಇನ್ಫಿನಿಟಿ. ಸೊ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್. Okay, infinity to that point against the electrostatic force, okay, in such a way that the charge will not gain any acceleration. Okay, I hope you understood about electrostatic potential difference and at a point. Okay, so now what is potential energy? That's very simple. Potential energy, electrostatic potential energy. See, difference expression ತಗೊಂಡೆ ನಾವು ಮಾಡೋದಿಲ್ಲ. ಓಕೆ, ಕ್ಲಿಯರ್, ಇದು ನಮ್ಮದು ಡೆಫಿನೇಷನ್. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ವಾಟ್, ವರ್ಕ್ ಡನ್ ಫಾರ್ ವಾಟ್ ಕೇಸ್, ವರ್ಕ್ ಡನ್ ಎದಕ್ಕೆ ಮಾಡ್ತೀವಿ, ವರ್ಕ್ ಡನ್ ನಥಿಂಗ್ ಬಟ್ ಸ್ಪೆಂಡಿಂಗ್ ದ ಎನರ್ಜಿ, ಯು ಆರ್ ಸ್ಪೆಂಡಿಂಗ್ ದ ಎನರ್ಜಿ. So can I say the work done is nothing but energy? Clear? Work done is nothing but energy. We utilize energy to do work. However, that's very simple. That work done can be substituted as U. Okay. So from this even I can get VA minus VB minus VA is equals to U by Q naught. Therefore U is equals to Q naught into the potential difference. ಈ ಥರನೂ ಮಾಡ್ಬೋದು. ಓಕೆ, ಸೊ ದಟ್ಸ್ ವಾಟ್, ನಾನು ಇದನ್ನು ಜಸ್ಟ್ ಒಂದು ಐಡಿಯಾ ಕೊಟ್ಟೆ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಾಗುತ್ತೆ, ನಥಿಂಗ್ ಬಟ್ ವರ್ಕ್ ಡನ್, ದ್ಯಾಟ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ನಾವು ಪೊಟೆನ್ಷಿಯಲ್ ಎನರ್ಜಿನ ಇಲ್ಲಿ ಈ ಚಾಪ್ಟರ್ದಲ್ಲಿ ಯು ಅಂತ ಡಿನೋಟ್ ಮಾಡ್ತೀವಿ, ಅಥವಾ ಈ ಕ್ಲಾಸಲ್ಲಿ 12th ಕ್ಲಾಸಲ್ಲಿ ನಾವು ಅದನ್ನು ಯು ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ಇಟ್. ಇನ್ನು ಇದನ್ನು ನಾವು ಇನ್ನೂ ಡಿಟೇಲ್ ಆಗಿ ಕಲಿಯೋಣ. ನೆಕ್ಸ್ಟ್ ಟಾಪಿಕ್ ಇದೆ, ಅದು ನೆಕ್ಸ್ಟ್ ಟಾಪಿಕಲ್ಲಿ ನಾವು 3 marks ಡೆರಿವೇಷನ್ಸ್ ಇದ್ದಾವೆ, ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೂ ಶೇರ್ ಆ್ಯಂಡ್ ಲೈಕ್ ಇಟ್, ಆ್ಯಂಡ್ ಪ್ಲೀಸ್ concentrate on the videos and learn more things. And you can comment me in the comment section if you have any sort of doubts. And thank you for subscribing my channel. And I have reached 100 subscribers, 100 plus I have reached. So thank you for subscribing me my channel. Thank you so much.